ಎಲ್ರಿಗೂ ನಮಸ್ಕಾರ. ಇಂದಿನ ವ್ಲಾಗ್ ಎಲ್ಲಪ್ಪ ಅಂದರೆ ಬೆಂಗಳೂರಿನ ಸಮೀಪ ಇರುವ ಬಿಡದಿಯ ಹತ್ತಿರ ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರಸ್ ಪಾರ್ಕ್ ಬಗ್ಗೆ. ಬನ್ನಿ, ಇಲ್ಲಿ ಯಾವೆಲ್ಲ ರೋಚಕ ರೈಡ್ಗಳು, ವಾಟರ್ ಪಾರ್ಕ್, ಸಿನಿಮಾ ಶೂಟಿಂಗ್ ಸ್ಟುಡಿಯೋಸ್, ಟೈಟಾನಿಕ್ ಅನುಭವ ಹಾಗೆ ಸಂಜೆ ಮ್ಯೂಸಿಕಲ್ ಫೌಂಟೇನ್ ಸೇರಿದಂತೆ ಹಲವು ಆಕರ್ಷಣೆಗಳಿವೆ. ಬೆಂಗಳೂರಿನಲ್ಲಿ ಎಲ್ಲಾದರೂ ಔಟಿಂಗ್ ಹೋಗಬೇಕು, ವಾಟರ್ ಅಡ್ವೆಂಚರಸ್ ಪಾರ್ಕ್ ಹೋಗಬೇಕು ಅಂತಂದರೆ ಫಸ್ಟ್ ಮೈಂಡಿಗೆ ಬರೋದು ವಂಡರ್ಲಾ, ಅದು ಬಿಟ್ಟರೆ ಫನ್ ವರ್ಲ್ಡ್ ಹಾಗೆ ಕ್ಲಬ್ ಕಬಾನ ಅಂತ ನೋಡ್ತಿರ್ತಾರೆ. ಇದು ಬಿಡದಿ ಹತ್ರ ಇರುವಂತಹ ಜಾಲಿವುಡ್ ಅಮ್ಯೂಸ್ಮೆಂಟ್ ಪಾರ್ಕ್. ಮುಂಚೆ ಇದನ್ನು ಇನೋವೇಟಿವ್ ಫಿಲ್ಮ್ ಸಿಟಿ ಅಂತ ಹೇಳ್ತಿದ್ರು. ಈಗ ಅದನ್ನು ರೆನೋವೇಟ್ ಮಾಡಿ ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರಸ್ ಪಾರ್ಕ್ ಅಂತ ಮಾಡಿದ್ದಾರೆ. ಈ ಸರಿ ನಾನು ಬರ್ತಾ ಇದ್ದಿದ್ದು ಕಂಪ್ನಿ ಕೊಲೀಗ್ಸ್ ಜೊತೆ. ಇದು ನನ್ನ 2ನೇ ವಿಸಿಟ್. 1 ವರ್ಷದ ಹಿಂದೆ ನಾನು ಫ್ಯಾಮಿಲಿ ಜೊತೆ ಇಲ್ಲಿಗೆ ಔಟಿಂಗಿಗೆ ಬಂದಿದ್ದೆ. ನಾವು ಕಂಪ್ನಿ ಥ್ರೂ ಬಂದಿದ್ದರಿಂದ ಬೆಳಿಗ್ಗೆ 9 ಗಂಟೆಗೆಲ್ಲ ಚೆಕ್ ಇನ್ ಆಗಿಬಿಟ್ಟಿದ್ವಿ. ಏನಕ್ಕೆ ಅಂದರೆ ನಮ್ಮದು ಬಫೆಟ್ ಬ್ರೇಕ್ಫಾಸ್ಟ್ ಎಲ್ಲ ಇದ್ದಿದ್ದರಿಂದ ಬೇಗ ಮುಗಿಸ್ಕೊಂಡು 11 ಗಂಟೆಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಓಪನ್ ಆಗುತ್ತೆ. ಸೊ ನಾವು ಗ್ರ್ಯಾಂಡ್ ಎಂಟ್ರಿ ಹೊಡೆಯೋಣ ಅಂದ್ಕೊಂಡು ಯೋಚನೆ ಮಾಡಿದ್ವಿ. ನೀವೇನಾದರೂ ರೀಲ್ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಅಥವಾ ಫೋಟೋ ಎಂಥೂಸಿಯಸ್ಟ್ ಆಗಿದ್ದರೆ ಇಲ್ಲಿ ಫೋಟೋ ತೆಗೆಯೋದಕ್ಕೆ, ರೀಲ್ಸ್ ಮಾಡೋದಕ್ಕೆ ನಿಮಗೆ ಬೇಜಾನ್ ಲೊಕೇಶನ್ಗಳು ಮತ್ತು ಅಡ್ಡಗಳಿವೆ. ಬೆಳಗ್ಗೆ ಬೇಗ ಎಲ್ಲ ಬಂದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಫಸ್ಟು ರೆಸ್ಟೋರೆಂಟ್ ಕಡೆ ಹೊರಟ್ವಿ. ಅಲ್ಲಿ ನಮಗೋಸ್ಕರ ಬಫೆ ಇತ್ತು. ಸೊ ಇಡ್ಲಿ, ವಡ, ಪೊಂಗಲ್ ಹಾಗೆ ಒಂದು ಸ್ವೀಟ್ ಕೂಡ ಇತ್ತು. ಬೇಗ ಬೇಗ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು 11 ಗಂಟೆಗೆ ಗ್ರ್ಯಾಂಡ್ ಓಪನಿಂಗ್ ಹತ್ರ ಬಂದ್ವಿ. ಅಲ್ಲಿ ನಮಗೋಸ್ಕರ ಇನಾಗ್ರಲ್ ಡ್ಯಾನ್ಸನ್ನು ಮಾಡಿದ್ರು. ಗ್ರೂಪ್ ಆಫ್ ಆರ್ಟಿಸ್ಟ್ ಆ ಸ್ಟೇಜ್ ಶೋ ಎಲ್ಲಿ ನಡೆಸ್ಕೊಡ್ತಾರೆ ಅವ್ರು ಬಂದು ನಿಮಗೆ ಮಾರ್ನಿಂಗ್ ಇನಾಗ್ರೇಷನಲ್ ಟೈಮ್ನಲ್ಲಿ ವೆಲ್ಕಮ್ ಡ್ಯಾನ್ಸ್ ಮಾಡಿದ್ರು. ವೆರೈಟೀಸ್ ಆಫ್ ಕನ್ನಡ, ಹಿಂದಿ, ತಮಿಳ್ ಎಲ್ಲ ಡ್ಯಾನ್ಸ್ ಮಾಡಿದ್ರು. ಬಟ್ ಕಾಪಿರೈಟ್ ಇಶ್ಯೂ ಇರೋದ್ರಿಂದ ಆ ಸಾಂಗ್ಸ್ಗಳನ್ನ ಹಾಕಕ್ಕಾಗ್ತಿಲ್ಲ. ಸೊ ಪಾರ್ಕ್ ಎಂಟ್ರಿನಲ್ಲೇ ಅವರು ವೆಲ್ಕಮ್ ಡ್ಯಾನ್ಸ್ ಮಾಡಿದ್ರಿಂದ ಬಂದಿರುವಂತಹ ಗೆಸ್ಟ್ಗಳಿಗೆ ಒಂದು ಕಿಕ್ ಸ್ಟಾರ್ಟ್ ಕೊಟ್ಟಂಗೆ ಆಯಿತು. ಹಾಗೆ ಡ್ಯಾನ್ಸ್ನ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ರು. ಡ್ಯಾನ್ಸ್ನ ಮುಗಿಸ್ಕೊಂಡು ನಮ್ಮ ಪಯಣ ಜಾಲಿವುಡ್ ಸ್ಟುಡಿಯೋಸ್ ಒಳಗೆ. ಸೊ ಫಸ್ಟ್ ನಾವು ವಿಸಿಟ್ ಮಾಡಿದ್ದೆ ಟ್ರೈಬಲ್ ಹೌಸ್. ಈ ಅಡ್ವೆಂಚರಸ್ ಪಾರ್ಕ್ ಎಲ್ಲಿ ಬರುತ್ತೆ ಅಂತಂದರೆ ಬೆಂಗಳೂರಿಂದ ಆಲ್ಮೋಸ್ಟ್ 30-35 ಕಿಲೋಮೀಟರ್ ಬಿಡದಿ ಹತ್ರ ಬರುತ್ತೆ. ಪ್ರತಿದಿನ ಬೆಳಗ್ಗೆ 10:45ರಿಂದ ಸಂಜೆ 7:30ರವರೆಗೆ ಇಲ್ಲಿ ನೀವು ವಿಸಿಟ್ ಮಾಡಬಹುದು. ಇಲ್ಲಿನ ಪ್ರಮುಖ ಆಕರ್ಷಣೆಗಳು ಏನಪ್ಪ ಅಂದರೆ ರೋಚಕ ಅಮ್ಯೂಸ್ಮೆಂಟ್ ರೈಡ್ಗಳು, ವಾಟರ್ ಪಾರ್ಕ್, ಚಲನಚಿತ್ರ ಶೂಟಿಂಗ್ ಸ್ಟುಡಿಯೋಗಳು, ಡೈನೋಸಾರ್ ಥೀಮ್ ಪಾರ್ಕ್, ಟೈಟಾನಿಕ್ ಬ್ಯಾಕ್ಗ್ರೌಂಡ್ ವಾಟರ್ ಪಾರ್ಕ್, ಲೈವ್ ಸ್ಟೇಜ್ ಶೋ, ಡ್ಯಾನ್ಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆ ಸಂಜೆ ಸಂಗೀತ ಕಾರಂಜಿ ಅಂದರೆ ಮ್ಯೂಸಿಕಲ್ ಫೌಂಟೇನ್ ವಿತ್ ಲೇಸರ್ ಶೋ ಇರುತ್ತೆ. ಇದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ಮಿರರ್ ಮೇಜ್ ಅಂತ. ಸೊ ನಿಮಗೆ ಕಾಣ್ತಾ ಇರ್ಬೋದು, ರೆಡ್ ಲೈಟಿಂಗಿನ ಫುಲ್ಲು ಗ್ಲಾಸ್ ಹೌಸ್ ಥರ ಕಾಣುತ್ತೆ. ನಿಮ್ಮ ರಿಫ್ಲೆಕ್ಷನ್ ನಿಮಗೆ ಹೊಡಿತಾ ಇರುತ್ತೆ. ಸೊ ನೀವು ಅಲ್ಲಿ ದಾರಿನ ಹುಡ್ಕೊಂಡು ಎಂಟ್ರಿಯಿಂದ ಎಕ್ಸಿಟ್ವರೆಗೂ ಹೋಗಬೇಕು.
ನಾನು ಗುಂಪಿನಲ್ಲಿ ಹೋಗ್ತಿರ್ಬೇಕಾದ್ರೆ ಫಸ್ಟ್ ಅಷ್ಟು ಗೊತ್ತಾಗಲಿಲ್ಲ, ಬಟ್ ಸೆಕೆಂಡ್ ಟೈಮ್ ಹೋಗೋಣ ಅಂಥೇಳಿ ನಾನು ಇಂಡಿವಿಜುವಲ್ ಹೋದಾಗ ನನಗೆ ರೂಟೇ ಗೊತ್ತಾಗಲಿಲ್ಲ. ಸ್ವಲ್ಪ ಹೊತ್ತು ಅಲ್ಲೇ ಹಲ್ದಾಡಿ ಆಮೇಲೆ ಎಕ್ಸಿಟ್ ಪಾಯಿಂಟ್ನ ಕಂಡುಹಿಡ್ಕೊಂಡೆ. ಮಿರರ್ ಮೇಜ್ ಆಟ ಆಡಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಡೈನೋ ಪಾರ್ಕ್. ಡೈನೋ ಪಾರ್ಕ್ ಅಂದಮೇಲೆ ಡೈನೋಸರ್ಗಳಿರುತ್ತೆ. ಇಲ್ಲಿನ ಅಟ್ರಾಕ್ಷನ್ ಏನಪ್ಪ, ಯುನೀಕ್ ಅಟ್ರಾಕ್ಷನ್ ಅಂತ ಅಂದರೆ, ಇಲ್ಲಿ ನೀವು ಟ್ರೈನ್ ಮೂಲಕ ಆ ಡೈನೋ ಪಾರ್ಕ್ ಒಳಗಡೆ ಎಂಟ್ರಿ ಹೊಡಿತೀರಾ. ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡಿರುವಂತಹ ವಾಟರ್ ಫೌಂಟೇನ್, ಹಾಗೆ ನಿಮಗೆ ವೇರಿಯಸ್ ಡೈನೋಸಾರ್ ಸ್ಪೀಷೀಸ್ಗಳನ್ನ ಇಲ್ಲಿ ನೀವು ನೋಡ್ಬೋದು. ಇದೊಂದು ಥ್ರಿಲ್ಲಿಂಗ್ ಅನುಭವ. ಹಾಗೆ ಸಣ್ಣ ಮಕ್ಕಳಂತೂ ಸಖತ್ ಎಂಜಾಯ್ ಮಾಡ್ತಾರೆ. ಈ ರೈಡನ್ನು ನೀವು ಮುಗಿಸ್ಕೊಂಡು ನಿಮ್ಮ ಎಂಟ್ರಿ ಡೈನೋಸಾರ್ ಮ್ಯೂಸಿಯಂ ಒಳಗಡೆ ಹೋಗುತ್ತೆ. ಇದೇ ನೋಡಿ, ಡೈನೋಸಾರ್ ರೈಡ್ ಮುಗಿಸ್ಕೊಂಡು ಆದಮೇಲೆ ನಾವು ಹೊರಗಡೆ ಬಂದಿದ್ದೀವಿ ಡೈನೋಸಾರ್ ಮ್ಯೂಸಿಯಂ. ಇಲ್ಲಿ ಡೈನೋಸಾರ್ನ ಮೂಳೆಯ ಪಳೆಯುಳಿಕೆಯ ಪ್ರತಿಕೃತಿಗಳನ್ನ ಮಾಡಿದ್ದಾರೆ. ಹಾಗೆ ಯಾವ ಯಾವ ಡೈನೋಸಾರ್ ಸ್ಪೀಷೀಸ್ಗಳಿದ್ದಾವೆ ಅಂತ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಡಿಸ್ಪ್ಲೇ ಹಾಗೆ ನಿಮಗೆ ಓದೋದಕ್ಕೆ ಕಾಂಟೆಂಟನ್ನು ಹಾಕಿದ್ದಾರೆ. ಆ ಡಾರ್ಕ್ ಥೀಮ್ನ ಲೈಟಿಂಗ್ ಎಫೆಕ್ಟ್ ಒಳ್ಳೆ ಮಜಾ ಕೊಡುತ್ತೆ. ಇದೇನಪ್ಪ ಅಂತ ನೋಡ್ತಿದ್ದೀರಾ, ಇದು ಟೈಟಾನಿಕ್ ಶಿಪ್. ಟೈಟಾನಿಕ್ ಶಿಪ್ ಒಳಗಡೆ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ ರಿಪ್ಲಿಕಾನ ಇಲ್ಲಿ ಮಾಡಿದ್ದಾರೆ. ನಿಮ್ಮ ಟೈಟಾನಿಕ್ ಶಿಪ್ನ ಎಂಜಿನ್ ರೂಮಿಂದ ಹಿಡಿದು ಯಾವ ರೀತಿ ಪ್ರೀಮಿಯಂ ಸೂಟ್, ಆರ್ಡಿನರಿ ಸೂಟ್ ರೂಮ್ಗಳಿದ್ವು ಗೆಸ್ಟ್ಗಳಿಗೆ ಅಂತ ಎಲ್ಲ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ನೀಟಾಗಿ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಿದ್ದೀರಾ ಬೆಡ್ರೂಮ್ಸ್ ಫಾರ್ ಗೆಸ್ಟ್ಸ್. ಇದಾಗಿತ್ತು ಜಾಲಿವುಡ್ನ ಪಾರ್ಟ್ 1 ವ್ಲಾಗ್. ಹಾಗೆ ಸೆಕೆಂಡ್ ಪಾರ್ಟ್ನಲ್ಲಿ ಮ್ಯೂಸಿಕಲ್ ಫೌಂಟೇನ್, ವಾಟರ್ ವರ್ಲ್ಡ್, ಡ್ರೈ ಗೇಮ್ಸ್ ಯಾವ ರೀತಿ ಇತ್ತು ಅಂತ ನೋಡ್ಕೊಂಡು ಬರೋಣ.